ಬಚ್ಕೊಳ್ಳು ಪೌಡ್ರ್ ಹಾಕೊಳ್ಳು bordiದ್ರು ಡುಯೆಟ್ಟು ಹೊಡ್ಕೊಳ್ಳೋ. ಪಲ್ಲು ನನಗೆ ಕೆಲಸ ಸಿಗತ್ತಲ್ವಾ? ಕೆಲಸ ನಿಮ್ಗಲ್ದೆ ಬೇರೆ ಯಾವ ಕೋತಿ ಕೊಡ್ತಾರಪ್ಪ? ನೋಡಿಪ್ಪ, ನೀವು ಇಂಟರ್ವ್ಯೂನ ಧೈರ್ಯವಾಗಿ ಅಟೆಂಡ್ ಮಾಡಿ. ಅವ್ರು ಒಂದು ಕ್ವಶನ್ ಕೇಳಿದ್ರೆ ನೀವು 2 ಉತ್ತರ ಕೊಟ್ಟು ಚಾಯ್ಸ್ ಈಸ್ ಯುವರ್ಸ್ ಅಂದ್ರೆ ಆಯ್ತು. ಎಸ್. ಇಂಟರ್ವ್ಯೂಗಾ? ಹೌದು. ಏನೀಗ? ಏನ್ ಇಂಟರ್ವ್ಯೂ? ಇನ್ಸ್ಪೆಕ್ಟರ್ ಇಂಟರ್ವ್ಯೂ. ಓ, ಹೆಲ್ತ್ ಇನ್ಸ್ಪೆಕ್ಟ್ರಾ? ಪೊಲೀಸ್ ಇನ್ಸ್ಪೆಕ್ಟರ್. ಏನು ಪೊಲೀಸ್ ಇನ್ಸ್ಪೆಕ್ಟ್ರಾ? ಯಾವ ಇನ್ಸ್ಪೆಕ್ಟರ್ ಆದ್ರೇನೋ ಎಲ್ಲ ಒಂದೇ ಅಲ್ವೇನಪ್ಪ? ಹೌದು ಪಲ್ಲು. ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೆ ಕಳ್ಳರನ್ನ ಹಿಡಿಬೇಕು, ಅದಕ್ಕೆ ಧೈರ್ಯ ಬೇಕು, ಶಕ್ತಿನೂ ಬೇಕು. ನಮ್ಮ ಯಜಮಾನ್ ಹತ್ರನೂ ತುಂಬಾ ಧೈರ್ಯ ಇದೆ ಅಲ್ವೇನಪ್ಪ? ನೀನ್ ಹೇಳಿದ್ಮೇಲೆ ಇರುತ್ತೆ ಪಲ್ಲು. ಬಿಟ್ಲ, ನೀನೇನಾದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಊರಲ್ಲಿರೋರು ಎಲ್ಲರೂ ಕಳ್ಳರಾಗ್ಬಿಡ್ತಾರೆ. ಅತ್ತೆ, ಇಂಟರ್ವ್ಯೂ ಹೋಗೋರ್ಗೆ ಒಂದ್ ಒಳ್ಳೆ ಮಾತು ಬೇಡ್ವಾ? ನೀವು ನಮ್ಮ ಯಜಮಾನ್ರ ವಿಷಯಕ್ಕೆ ತಲೆ ಹಾಕೋದ್ಬಿಟ್ಟು ನಿಮ್ಮ ಯಜಮಾನ್ರ ತಲೆಗೆ ಹೋಗಿ ಬಣ್ಣ ಹಾಕಿ. ಏನು ಮತ್ತೆ ದಂಡಯಾತ್ರೆನಾ? ಅಮ್ಮ, ಇವರು ಈ ಸತಿ ಚೆನ್ನಾಗಿ ಓದಿದಾರೆ, ಇಂಟರ್ವ್ಯೂನಲ್ಲಿ ಖಂಡಿತ ಪಾಸ್ ಆಗ್ತಾರೆ. ಏನಪ್ಪ, ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ, ಒಳ್ಳೇದಾಗತ್ತೆ. ಅತ್ತೆ ಅವ್ರೆ, ಸ್ವಲ್ಪ ಕಾಲ್ ಕೊಡ್ತೀರಾ? ಕಾಲೆಲ್ಲ ಕೊಡೋಕ್ಕಾಗಲ್ಲಪ್ಪ, ನೀನೇ ಇಲ್ಲಿಗೆ ಬರಬೇಕು. ಇವತ್ತು ನನ್ನ ಕಾಲಿಗೆ ನಮಸ್ಕಾರ ಬಿತ್ತು. ನನಗೂ ಒಂದ್ ಜೊತೆ ಕಾಲಿದೆ ಅನ್ನೋದನ್ನ ಈ ಮನೆಯವಳೆಲ್ಲ ಮಲ್ತೆ ಹೋಗಿದ್ದಾಳೆ. ಅತ್ತೆ ಅವ್ರೆ, ನನಗೆ ಕೆಲಸ ಅಂತ ಸಿಗ್ಲಿ, ನಿಮ್ಮ ಕಾಲ್ ಸವಿಯವರೆಗೂ ನಮಸ್ಕಾರ ಮಾಡ್ತೀನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾಪ. ಪಲ್ಲು, ಒಂದ್ ವೇಳೆ ನನಗೆ ಕೆಲಸ ಸಿಕ್ಕಿದ್ರೆ ನಾವಿಬ್ರು ದೂರದ ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಯಲ್ಲಿ ನಮ್ಮ ಮಗುನ್ ತೂಗ್ತಾ ಇದ್ರೆ ನಿಮ್ಮನ್ನೇ ತೂಗ್ದಾಗಿರುತ್ತೆ. ಆಲ್ ದ ಬೆಸ್ಟ್ ಅಪ್ಪ, ಹೋಗಿ ಬನ್ನಿ. ಅಮ್ಮ, ಹಲೋ. ಒಳ್ಳೆ ಶಕುನ ಬಿಟ್ಲ, ಇವತ್ತು ಖಂಡಿತ ನಿನ್ನ ಕೆಲಸ ಸಿಕ್ಕೇ ಸಿಗುತ್ತೆ. ಕೊಡಪ್ಪ. ಕೊಡಲ್ಲ ರೀ. ಏನಪ್ಪ, ಈ ಕಡೆ ಯಾರ ಕಳ್ಳ ಬಂದೇನಪ್ಪ? ಯಾರೋ ಓಡ್ದಂಗಿತ್ತು ನೋಡಿ ಸೊನೆ. ಯಾವ ಕಡೆ? ಹಿಂಗ್ ಹೋಗೋದು ನೋಡಿ. ನಡ ಸರ್, ಏನೋ ಇಲ್ಲೇ ಇದೆ ನೋಡಿ ಸರ್. ಸರ್, ದಯವಿಟ್ಟು ಸಾರ್ ಬಿಡಿ ಸರ್. ನಾನಾ? ಏನಾಯ್ತು? ಬಿದ್ದು ಗಾಯ ಮಾಡ್ಕೊಂಡ್ರ? ಇದನ್ನ ಹೀಗೆ ಬಿಡಬಾರ್ದು. ಬನ್ನಿ, ಬ್ಯಾಂಡೇಜ್ ಹಾಕಿಸ್ತೀನಿ. ಬನ್ನಿ. ಬಿಟ್ಲಣ್ಣ, ನನ್ನ ಕಷ್ಟಕ್ಕೆ ನೀನಾಗಿದೀಯಾ, ನಿನ್ ಕಷ್ಟಕ್ಕೆ ನಾನು ಆಗ್ತೀನಿ. ಈ ಮಾದ ಒಂದ್ಕಿತ ಮಾತು ಕೊಟ್ಮೇಲೆ ಮುಗೀತು. ಇರ್ಲಿ, ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ನೀನು ತೊಂದ್ರಲ್ಲಿದ್ಯಾ, ನಾನು ತೊಂದ್ರಲ್ಲಿದ್ದೀನಿ. ಅಣ್ಣ, ನಿನ್ಗೇನಣ್ಣ ತೊಂದ್ರೆ? ಎಲ್ಲಿ ಹೋದ್ರು ನನಗೆ ಕೆಲಸನೇ ಸಿಗ್ತಾ ಇಲ್ಲ. ಇನ್ಸ್ಪೆಕ್ಟರ್ ಇಂಟರ್ವ್ಯೂ ಹೋಗಿದ್ದೆ, ನಿನ್ನ ತೂಕನೂ ಸಾಲಲ್ಲ, ನಿನ್ನ ಎತ್ತರನೂ ಸಾಲಲ್ಲ ಅಂತ ವಾಚ್ಮನ್ ಹೇಳ್ಬಿಟ್ಟ. ಇಂಟರ್ವ್ಯೂ ಮಾಡಿದವರು ಅನ್ಫಿಟ್ ಅಂತ ಕಳಿಸ್ಬಿಟ್ರು. ಈ ಬಾರಿನೂ ನಾನು ಫೇಲ್ ಆದೆ. ಈಗ ನಾನು ಮನೆಗೆ ಹೋದ್ರೆ ಎಲ್ಲರೂ ನನ್ನ ನೋಡಿ ಗೇಲಿ ಮಾಡಿ ಆಡ್ಕೊಂಡು ನಗ್ತಾರೆ. ಬಿಟ್ಲಣ್ಣ, ನೀನ್ ಯಾರು? ಐ ಆಮ್ ವಿಠಲ್ ಮೂರ್ತಿ MA, ಅಂದ್ರೆ ಮನೆ ಅಳಿಯ. ಮನೆ ಅಳಿಯ ಅಂದ್ರೆ ಮನೆ ಯಜಮಾನ ಇದ್ದಂಗೆ ಬಿಟ್ಲಣ್ಣ. ನೀನಲ್ಲಿ ಜವಾನ್ ಅಂತಾರ ಇದ್ರೆ ಅದ್ ನಿನ್ ತಪ್ಪು. ಹೌದಾ? ಮತ್ತಿನ್ನೇನ್ ಬಿಟ್ಲಣ್ಣ, ಹೆದರ್ಬಾರ್ದು. ಬಗ್ಗಿದ್ರೆ ಜುಟ್ಟಿಡಿತಾರೆ, ಅದೇ ನಾವು ಜುಟ್ಟಿಡ್ಕೊಂಡ್ರೆ ಕಾಲ್ ಹಿಡ್ಕೋತಾರೆ. ಹೌದಾ? ಆದ್ರೆ ನನ್ ಧೈರ್ಯನೇ ಇಲ್ವೇ? ಧೈರ್ಯ ನಾನ್ ಕೊಡ್ತೀನಿ ಬಿಟ್ಲಣ್ಣ. 3 ದಿನ ನಿಮ್ ಮನೆ ಇರಕ್ಕೆ ಅವಕಾಶ ಮಾಡ್ಕೊಡು. ನಿನ್ನ ಯಜಮಾನ ಮಾಡಿ ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ನಿಮ್ ಮನೆ ಎಲ್ಲಿದೆ? ಕಂಬಿ ಮನೆ. ಕಂಬಿ ಮನೆ ಅಂದ್ರೆ? ಕಂಬಿ ಮನೆ ಅಂದ್ರೆ ದೊಡ್ಡ ದೊಡ್ಡ ಕಂಬಿಗಳನ್ನ ಹಾಕಿ ಕಟ್ಟಿರ್ತಾರೆ. ಫ್ರೀ ಲಾಡ್ಜಿಂಗು, ಫ್ರೀ ಬೋರ್ಡಿಂಗು. ಅಲ್ಲಿ ತುಂಬಾ ಚಳಿ ಅಂತ ಸ್ವಲ್ಪ ಬಿಸಿಲಿಗೆ ಬಂದ್ಬಿಟ್ಟೆ. ನಮ್ಮನೆ ಬೆಚ್ಚಗಿರುತ್ತೆ. ನಾನು ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ನೀನು ನನಗೆ ಧೈರ್ಯ ಕೊಡ್ಬೇಕು. ನೀನ್ ಈ ಅವತಾರದಲ್ಲಿ ನೋಡಿದ್ರೆ ನಿನ್ ಯಾರು ಕ್ಯಾರೆ ಅನ್ನಲ್ಲ. ಅದಕ್ಕೇನ್ ಮಾಡ್ಬೇಕು? ನಿನ್ ಗೆಟಪ್ ಚೇಂಜ್ ಆಗ್ಬೇಕು. ಬಾಗಲ್ ತೆಗೆಗೆ ಎಷ್ಟೊತ್ತು? ಅಣ್ಣ ಬಾಗಲ್ ಕಾಯ್ತಾನಂತ ಗೊತ್ತಿಲ್ವಾ? ಹೂವೆ ಅಣ್ಣ, ನಿನ್ ಬಣ್ಣ ಬಣ್ಣ. ಇವನು ಅಣ್ಣನ ಸೀಮೆ ಸುಣ್ಣದ ಸೈಜು ಇಲ್ಲ. ಧೈರ್ಯ ತಗೋ. ಚಂಪಾ ಕಲಿ, ಮೊದಲು ಗೌರವ ಕೊಡೋದ್ ಕಲಿ. ನಾನೀಗ ಹಳೆ ಇಲಿ ವಿಟ್ಲ ಅಲ್ಲ, ಹುಲಿ ವಿಟ್ಲ. ಸಾಕ್ ನಿಲ್ಸು. ನೀನ್ ಕಟ್ಟಾರೋಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಕೈಲಿ ಹಂಟರ್ ಇಟ್ಕೊಂಡ ತಕ್ಷಣ ಯಾರು ಪಂಡ್ರಾಗಲ್ಲ. ಹೋಗಿ ಬಾಗ್ಲಾಕು. ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ.
ಹಂಗೆ ಮುಖದಲ್ಲಿ ಕಾಣ್ತಾ ಇರ್ಬೇಕು. ಬಂತ ಸೂಪರ್ ಬಾರ್ಸೋಣ ಹೇಳ್ತೀನಿ. ಏಯ್ ಇನ್ಮೇಲೆ ಎಲ್ರು ಅಣ್ಣನ ಮಾತು ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಏನೈತೆ ಏನೈತೆ ಅಯ್ಯೋ ಅಯ್ಯ ಏನು ಇದು ಬಿಟ್ಲ ನಿನ್ನ ಅವತಾರ ಹಿಂದಿನ ಬೇದಿ ಹೈಲಾ ಖಾನಿ ತೆಗಿದೆಯಲ್ಲ. ಅಣ್ಣ ಇದ್ಯಾವ ಹೊಸ ಕ್ಯಾರೆಕ್ಟ್ರು? ಇದು ಈ ಮನೆ ಹಳೆ ತಲೆ ನಮ್ಮ ಅತ್ತೆ. ಅತ್ತೆ ನನಗೆ ಕೆಲಸ ಸಿಕ್ಕಿದೆ. ತುಂಬಾ ಸಂತೋಷ ಆಯ್ತಪ್ಪ. ಕೊನೆಗೂ ಆ ದೇವ್ರು ಕಣ್ ತೆಲ್ದ. ಇದು ಯಾವ ಇದು ಬಾಲ? ನಾನು ಕಂಪನಿ ಬಾಸು, ಇವನು ನನ್ನ ಅಸಿಸ್ಟೆಂಟು. ಅತ್ತೆ ಇನ್ ಮುಂದೆ ನೀವು ಆರಾಮಾಗಿ ಟಿವಿ ನೋಡಿ. ಯಾರಾದ್ರೂ ತುಟಿ ಪಿಟಿ ಕಂದ್ರೆ ಆಯ್ತಪ್ಪ ಆಯ್ತು ಆಯ್ತು. ಏನು ಬಿಟ್ಲ ಕುದುರೆ ಓಡಿಸೋದನ್ನ ಕಲಿತಾ ಇದ್ಯಾ? ಕುದುರೆಗಳನ್ನೇನೋ ನಿನ್ನಂತ ಆನೆಗಳನ್ನು ಪಳಗಿಸ್ತೀನಿ. ಹೊದ್ದು ನಾನೀಗ ಬರೀ ಬಿಟ್ಲ ಅಲ್ಲ, ಒಂದು ಕಂಪನಿ ಬಾಸು. ಇವನು ನನ್ನ ಅಸಿಸ್ಟೆಂಟ್ ಮಾದ ಅಂತ. ಲೂಸ್ ಮಾದನ ಗೌರವ ಕೊಟ್ಟು ಮಾತಾಡೋ. ಗೌರವ ಯಾಕೋ ಕೊಡ್ಬೇಕು? ಅಣ್ಣನಿಗೆ ನೀನು ಗೌರವ ಕೊಡ್ಬೇಕು, ನಿಮ್ ತಾತನ ಗೌರವ ಕೊಡ್ಬೇಕು. ಅಣ್ಣ ಯಾರಿ ಗುಲ್ಡು? ಹೊದ್ದು ಅಂತ ನಮ್ ರಂಗತ್ತೆ ಇದಾರಲ್ಲ, ಅವ್ರ ನಾದಿನಿ ಮಗ ಬಿಟ್ಟಿ ತಿನ್ಕೊಂಡು ಬಿದ್ದಿದ್ದಾನೆ. ದಾಂಡೇಲಿ ಡ್ರಮ್ಮು ಒಂದು ವಾರದೊಳಗಡೆ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಕಳ್ಳು ತೆಗ್ದು ಕುತ್ತಿಗೆ ನೇತಾಕ್ಬಿಡ್ತೀನಿ. ಬಿಟ್ಲ ಯಾರು ಇದು ನನ್ನ ಮನೆ ಬಿಟ್ಟು ಹೋಗುವಂತಿದಾರಲ್ಲ. ಕಾಲ ಬದಲಾಗ್ತಾ ಇರತ್ತಮ್ಮ. ಇವತ್ತಿದ್ದು ನಾಳೆ ಇರಲ್ಲ. ನೀನ್ ಇಲ್ಲೇ ಇರ್ಬೇಕು ಅಂದ್ರೆ ನಮ್ಮಿಬ್ರಿಗೂ ಅಪ್ಪ ಅಣ್ಣ ಅನ್ಕೊಂಡು ಬಿದ್ದಿರ್ಬೇಕು. ಏನಪ್ಪ ನಿಮ್ ಹೊಸ ಡ್ರೆಸ್ಸು? ನನಗೆ ಹೊಸ ಕೆಲಸ ಸಿಕ್ಕಿದೆ. ಇನ್ ಮುಂದೆ ಹೀಗೆ. ಇವನು ನನ್ನ ಅಸಿಸ್ಟೆಂಟ್ ಮಾದ. ನಮಸ್ಕಾರ ಕಣಕ. ಇದೆಲ್ಲ ಹ್ಯಾಗ್ ಬಂತಪ್ಪ? ನಾನೀಗ ದೊಡ್ಡ ಫ್ಯಾಕ್ಟ್ರಿ ಬಾಸು. ಅಲ್ಲಿರೋ ಜನಗಳನ್ನ ಮೇಯಿಸಿ ಅಂತ ಹಂಟರ್ ಕೊಟ್ಟಿದ್ದಾರೆ. ನೀವು ಮೇಯಿಸಿ ಅಭ್ಯಾಸ ಇಲ್ವಲ್ಲಪ್ಪ, ಹ್ಯಾಗ್ ಮೇಯಿಸ್ತೀರಾ? ಫಸ್ಟ್ ಮನೆ ಜನಗಳನ್ನ ಮೇಯಿಸಿ ಆಮೇಲೆ ಫ್ಯಾಕ್ಟ್ರಿ ಜನಗಳನ್ನ ಮೇಯಿಸ್ಬೋದು ಅಂತ ಹೇಳಿದ್ದಾರೆ. ಇದ್ರಿಂದ ಹೊಡೆದ್ರೆ ಹೇಗ್ ಬೀಳುತ್ತಪ್ಪ? ಒಂದ್ ನಿಮಿಷ ಇರು ತೋರಿಸ್ತೀನಿ. ಏ ಪದ್ದು, ಪದ್ದು ಹೇಗ್ ಬಿತ್ತೇನು? ಪಲ್ಲು ನೀನ್ ಒಳಗಡೆ ಇರು, ಮನೆ ಜನನೆಲ್ಲ ಮೇಯಿಸಿ ಬರ್ತೀನಿ. ಚೆನ್ನಾಗ್ ಮೇಯಿಸಿ. ಬಿಡ್ತೀನಾ? ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಮುಂದಿನ ಒಳಗ್ ಬಂದ್ ಹೇಳ್ತೀನಿ, ನೀನ್ ಹೋಗು. ಚಂಪಾ ಬಾರೆ ಇಲ್ಲಿ. ಯಾರಿಗೆ ಕಾಫಿ? ಅತ್ತೆ ಅವ್ರಿಗೆ. ಈ ಮನೇಲಿ ಯಾರು ದೊಡ್ಡವರು? ಅತ್ತೆನಾ ಅಳಿಯನ? ವಯಸ್ಸಲ್ಲಿ ಅತ್ತೆ ದೊಡ್ಡವರು, ಲೆವೆಲ್ ಅಲ್ಲಿ ಇವರೇ ದೊಡ್ಡವರು. ನಾನ್ ಕೊಡ್ತೀನಿ. ಆಮೇಲೆ ನಮಗೂ ತಗೊಂಬ. ಕಾಫಿ ಅಲ್ಲ, ಬಾದಾಮಿ ಹಾಲು. ಆಯ್ತು. ಅತ್ತೆ ತಗೊಳ್ಳಿ ಕಾಫಿ. ಆಯ್ತಪ್ಪ ಆಯ್ತಪ್ಪ. ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲಪ್ಪ. ನಿನ್ನ ವೇಷಭೂಷಣ ನಡೆ ನುಡಿ ಎಲ್ಲ ಅವಳೇ. ಅವಳೇ ಅಂದ್ರೆ ನಿಮ್ ಮಗಳ? ಅಲ್ಲ, ನಮ್ಮ ಯಜಮಾನ್ರು. ಯಾರಿ ನೀವು? ಇವನ್ ನನ್ನ ಅಸಿಸ್ಟೆಂಟು. ಕೆಂಪು ಮಣ್ಣು, ನಿನಗೆ ಕೆಲಸ ಅಂತ ಇಲ್ಲ, ಕಾರ್ಯ ಅಂತ ಇಲ್ಲ. ನಿನಗೊಬ್ಬ ಅಸಿಸ್ಟೆಂಟ್ ಬೇರೆ ಕೇಳೋಣ? ನಿಮ್ಮೆಲ್ಲರನ್ನು ಸಾಕಕ್ಕೆ ನನ್ನ ಕೈಲಿ ಆಗಲ್ಲ ಕಣಲೆ. ಬಾವ, ನಾನೀಗ ಆರ್ಡಿನರಿ ಮನುಷ್ಯ ಅಲ್ಲ, ದೊಡ್ಡ ಫ್ಯಾಕ್ಟ್ರಿಗೆ ಎಮ್ಡಿ. ಪಾಂಡುರಂಗ MD ಅಂದ್ರೆ ಮಸಾಲ ದೋಸೆನಾ? ಅಲ್ಲಲೇ ಮಂತ್ರಿನೇ ಅಂತ. ನಮ್ ಬಾಸ್ಗೆ ಜೋಕ ಕೂರ್ಪ ಹಾಕ್ಬಿಡ್ತೀನಿ. ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕು. ರೈಟ್ ಹೇಳ, ರೈಟ್ ಹೇಳ. ಯಾವಾಗ ಬಿಡು ಮಾಡ್ಕೊಂಡ್ ಬರ್ಲಣ್ಣ? ನಾಳೆ ಬರೋಗ. ಲೇ ಬಿಟ್ಲಾ, ನಿಂಗೆ ಇಷ್ಟೊಂದು ದುಡ್ಡು ಹೆಂಗೋ ಬಂತು? ದೇವ್ರ ಕಣ್ಣು ಬಿಟ್ಟ ಈ ಮಾದನ್ನ ಕೊಟ್ಟ. ಇವನು ನನ್ನ ಅಸಿಸ್ಟೆಂಟ್ ಆದಾಗಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಇದ್ದೇ ಖುಷಿಲಿ ಹೋಗಿ ಮಸಾಲ ದೋಸೆ ತಿನ್ಕೊಂಡು ಬಾದಾಮಿ ಮೇಲೆ ಕುಡ್ಕೊಂಬರೋಣ ಬಾ. ನಿನ್ನ ಹತ್ರ ದುಡ್ಡು ಇದೆಯೇನೋ? MD ಅಂತ್ಯ, ದುಡ್ಡಿಲ್ಲ ಅಂತ್ಯ. ಪಾಂಡುರಂಗ ಸಿಕ್ಕಾಪಟ್ಟೆ ದುಡ್ಡು ಅನಿಸ್ತಾ ಇದೆ ಅನ್ಕೊಣೋ. ಹೌದಾ? ನಡಿಯ ಹೋಗೋಣ. ಪಾಂಡುರಂಗ ಎಷ್ಟಿದ್ಯೋ? 30,000 ಇದೆ ಕಣ. ಕೊಡೋ, ಡಬಲ್ ಆಗಿ ಹೋಗಿ ಹೆಂಚ್ಕೊಡ್ತೀನಿ. ನೀನ್ ಕಣ್ಣು ಬಿದ್ದರೆ ಸಾಕು ಕಣ, ನೋಟ್ಗಳು ಹಂಗಂಗೆ ಸುಟ್ಟೋಗ್ಬಿಡ್ತವೆ. ಹೋಗಿಲ್ಲಿಂದ ಹೋಗ.
ಯಾಕಲೆ ಏನಾಯ್ತು? ಏಯ್ ಗೌರವ, ವಿಟ್ಲ ಬಾಸ್ ಅನ್ಬೇಕು. ಆಯ್ತು ಬಾಸ್, ಏನೀಗ? ಖರ್ಚಿಗೆ ದುಡ್ಡು ಬೇಕು. ಎಷ್ಟಿದ್ಯಾ ಕೈಲಿ? 30,000 ಇದೆ ಬಾಸ್. ಕೊಡ ಇಲ್ಲಿ. ಇದು ನಮ್ಮ ದುಡ್ಡು ಕೊಡಕ್ಕಾಗಲ್ಲ ಬಾಸ್. ಕೊಡಕ್ಕಾಗಲ್ಲ ಅಂದ್ರೆ ಪ್ರಾಣ ಕೊಟ್ಬಿಡು. ಪ್ರಾಣ ಒಂದಿದ್ರಿಂದ ಎಷ್ಟು ದುಡ್ಡು ಬೇಕಿದ್ರು ಸಂಪಾದನೆ ಮಾಡ್ಬೋದು. ತಗೊಳ್ಳಿ ಬಾಸ್. ಬಸ್ 1 ನಿಮಿಷ ನನ್ನ ಜೊತೆ ಬನ್ನಿ. ಬಾಸ್, ಈಗ ನಿಮ್ಮ ಕೈಯಲ್ಲಿ ನನ್ನ 30,000 ರೂಪಾಯಿ ಇದೆ. ಈಗ ನೀವೇ ಮನೆ ಯಜಮಾನ್ರು. ಹೌದು, ನಾನೇ ಯಜಮಾನ. ಏನಿವಾಗ? ಮೋರೆ, 1 ನಿಮಿಷ ನಿಂತ್ಕೊಳ್ಳಿ. ವಿಟ್ಲಣ್ಣ, ಅಮ್ಮವ್ರ ಕಾಲು ಬಿಡುವಾಗೈತೆ. ಆಯ್ತು, ನೀವು ಮುಂದಕ್ಕೆ ಹೋಗಿ. ಅತ್ತೆ, ಯಾಕೆ ಅವಾಗ ವಿಟ್ಲ ನಿಮ್ ಕಾಲಿಗೆ ನಮಸ್ಕಾರ ಮಾಡೋದು? ನನ್ಗೆ ಗೊತ್ತಿಲ್ಲಮ್ಮ. ನನ್ನ ಕಾಲ್ ಕಂಡ್ರೆ ಸಾಕು ನಮಸ್ಕಾರ ಮಾಡ್ಬಿಡ್ತಾನೆ. ಅಂತೂ ನನ್ನ ಮೇಲೆ ಅವನಿಗೆ ಗೌರವ ಜಾಸ್ತಿ ಆಗ್ತಿದೆ. ಬಿಟ್ಟಲ್ ಬಾಸ್, ನಾನು ನಿಮಗೆ 30,000 ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ಇನ್ನೂ 70,000 ಕೊಡ್ತೀನಿ. ಅಲ್ಲಿಗೆ ಒಟ್ಟು ಎಷ್ಟಾಗುತ್ತೆ ಹೇಳಿ? 1 ಲಕ್ಷಣ. ಹೌದಾ? 1 ಲಕ್ಷ. ಅಷ್ಟು ದುಡ್ಡನ್ನ ನಿಮಗೆ ಕೊಡ್ತೀನಂತೆ. ಆದ್ರೆ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು. ಏನ್ ಸಹಾಯ ಆಗ್ಬೇಕು? ನಮ್ಮ ಮನೆಯಲ್ಲಿ ಜಾಜಿ ಎನ್ನುವ ಒಂದು ಆನೆ ಇದೆ. ಗೊತ್ತು ನನಗೆ. ಅದನ್ನ ಕರ್ಕೊಂಡು ಹೋಗಿ ಬಂಡೀಪುರಕ್ಕೆ ಬಿಟ್ಟು ಬರ್ಬೇಕು. ಅಂದ್ರೆ ನಮ್ಮಿಬ್ಬರಿಗೂ ಡೈವರ್ಸ್ ಕೊಡಿಸ್ಬೇಕು. ಸರಿ, ಹಾಗಾದ್ರೆ ನಿನಗೆ ಡೈವರ್ಸ್ ಸಿಗೋವರೆಗೂ ನೀನ್ ನನ್ನ ಪಾದ ಸೇವೆ ಮಾಡ್ಬೇಕು. ಈಗಿನಿಂದಲೇ ಶುರು. ರೀ, ಏನ್ರಿ ಬಂತು ನಿಮ್ಗೆ? ಹೋಗಿ ಹೋಗಿ ಇವನ್ ಕಾಲು ಒತ್ತುತ್ತಾ ಇದ್ದೀರಲ್ಲ, ಯಾಕೆ ನನ್ ಕಾಲ್ಗಳಿಲ್ವಾ? ಅಯ್ಯೋ ರೀ, ನಾನು ಹೊಡಿತಾ ಇದ್ದ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ರಿ. ಮೇಡಮ್ ಅವರೇ, ನನ್ನ ಪಾಡಿ ನಾನು ಬಾಸ್ ಕಾಲು ಹೊತ್ಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದ್ದೀನಿ. ಇನ್ನೂ ಒಂದು ಕಾಲ್ ಖಾಲಿ ಇದೆ. ಬನ್ನಿ, ಒತ್ಬಿಟ್ಟು ನೀವು ಜೀವನ ಸಾಗಿಸಿ. ನಾನು ಈ ಗೂಬೆ ಕಾಲು ಒತ್ತಬೇಕಾ? ಅಯ್ಯೋ, ಗೊತ್ತಾಯ್ತಾ? ಮನೆ ಅಳಿಯ ಅಂದ್ರೆ ದೇವ್ರ ಸಮಾನ. ಜಾಮಾತ 10ನೇ ಗ್ರಹ. ನವಗ್ರಹಗಳ ಪೂಜೆ ಆದ ನಂತರ ನನ್ನ ಪೂಜೆ ಆಗ್ಬೇಕು. ಪ್ರತಿಯೊಬ್ಬರ ರೂಮ್ನಲ್ಲೂ ನನ್ನ ಫೋಟೋನೇ ಇರ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮುಖಾನೇ ನೋಡ್ಬೇಕು. ನಿನ್ ದರಿದ್ರ ಮುಖನ ನಾನ್ ನೋಡ್ಬೇಕಾ? ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ನಾನು. ನನ್ನ ಮಾನ ಕಳೆದವ್ರ ಪ್ರಾಣ ಉಳಿಯಲ್ಲ. ಚೀ ಚಿ 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 ಚಿ. ಥೂ, 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 ಥೂ. ಛೇ, 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 ಛೇ. ಏನಾಯ್ತು ಬಾಸ್? ಬಾರಲ್ಲಿ. ಹೇಳಿ ಬಾಸ್. ನೋಡ್ದೇನ ನಿನ್ನ ಹೆಂಡತಿ ಹಾಕಿರೋ ಡ್ರೆಸ್ನ? ನೋಡ್ದೆ ಬಾಸ್. ಗಂಡುಗಲಿ ವಂಶದ ಸೊಸೆ ಹಾಕೋ ಡ್ರೆಸ್ ಇದು. ಎಲ್ಲಿ ಹೋಯ್ತು ಸಂಪ್ರದಾಯ? ಎಲ್ಲಿ ಹೋಯ್ತು ಭಾರತೀಯತೆ? ಇದನ್ನ ನನ್ನನ್ನು ಕೇಳೋದಕ್ಕಿಂತ ಚಾಟಿ ನೋಡ್ಬಿಟ್ಟು ಅವ್ರನ್ನೇ ಕೇಳೋದು ಒಳ್ಳೇದು ಸರ್. ಎಲ್ಲಿ ಹೋಯ್ತು ಭಾರತೀಯತೆ? ಗೊತ್ತಿಲ್ಲ. ಗೊತ್ತಿಲ್ಲ? ಎಲ್ಲಿ ಹೋಯ್ತು ಸಂಪ್ರದಾಯ? ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಈ ದೃಶ್ಯನ ನೋಡಕ್ಕೆ ಎಲ್ಲರೂ ಕಣ್ಣು ಸಾಲದು. ನನ್ನ ಮಗನ ಕೈಲಾಗದೆ ಇರೋ ಕೆಲಸನ ನನ್ನ ಅಳಿಯ ಮಾಡ್ತಿದ್ದಾನೆ. MSc, ಈಗ ಹೋಗಿ ಸಕ್ಕರೆ ಜಾಸ್ತಿ ಹಾಕಿ ದೊಡ್ಡ ಲೋಟದಲ್ಲಿ ಬಾದಾಮಿ ಹಂಚ್ಕೊಂಡು ಬಾ. 2 ದೊಡ್ಡ ಲೋಟ ತರ್ತೀನಿ. ಇನ್ನೊಂದು ಯಾರಿಗೆ? ನನಗೆ. ಜಾಜಿ ಆಂಟಿ ಬುದ್ಧಿ ಕಲ್ಸೋದಕ್ಕೆ ಆ ದೇವರೇ ನಮ್ಮ ಮನೆಗೆ ಬಂದಾಗಿದೆ. ಮನೆಯ ಸೊಸೆ ತರ ಗಂಭೀರವಾಗಿ ಸೀರೆ ಉಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ತುಳಸಿ ಪೂಜೆ ಮಾಡಿ ಮಂಗಳಾರತಿ ತಂದು ಮನೆ ಮಂದಿಗೆಲ್ಲ ಕೊಡು. ಏನ್ ನೀನು ಕಾಲೇಜ್ ಹುಡುಗಿ ಅನ್ಕೊಂಡಿದ್ಯಾ? ನಮ್ಮ ಯಜಮಾನ್ರನ್ನ ವಿಟ್ಲ ಅಂತ ಹೆಸರು ಕರಿತೀಯನ ನೀನು? ಇನ್ನೇನಂತ ಕರಿಬೇಕು? ಬಾಸ್ ಅಂದ್ರೆ ಆಯ್ತು ಬಾಸ್. ಪಾಂಡುರಂಗನ್ ತಲೆಗೆ ಬಿಳಿ ಬಣ್ಣ ಹಚ್ಚೋದು ಯಾಕೆ? ವಯಸ್ಸಿನ ವ್ಯತ್ಯಾಸ ಗೊತ್ತಾಗ್ಬಾರ್ದು ಅಂತ. ವಯಸ್ಸು ಜಾಸ್ತಿ ಆಗಿರೋದು ಇವನ್ಗೋ ನಿನಗೋ? ಅಂಡರ್ಸ್ಟ್ಯಾಂಡ್? ಸೈಕಲ್ ಸ್ಟ್ಯಾಂಡ್, BMTC ಬಸ್ ಸ್ಟ್ಯಾಂಡ್. ಏ ಜಾಜಿ, ಏನೋ ಏನಣ್ಣ? ಅಣ್ಣ ಹೇಳವ್ರೆ ನಿನ್ ತಲೆಗೆ ಈ ಬಣ್ಣನೇ ಹಚ್ಕೋಬೇಕಂತೆ. ಇದರಲ್ಲಿ ಅಂತ ವಿಶೇಷತೆ ಏನಿದೆ ಮಾದಣ್ಣ? ಇದು ಒಂಥರ ಎನಾಮಲ್ ಪೇಂಟ್. ಒಂದ್ಸರಿ ತಲೆಗೆ ಹಚ್ಕೊಂಡ್ಬಿಟ್ರೆ ತಲೆ ಕೂದಲು ಪೇಂಟ್ ಹೋಗಕ್ಕಿಲ್ಲ. ರೀ, ಆ ವಿಟ್ಲ ಬಿಡ್ಮರಿ, ಸ್ವಲ್ಪ ಮೆತ್ತಗೆ ಮಾತಾಡಿ. ವಿಟ್ಲೆ ಏನಾದ್ರು ಕೇಳ್ಕೊಂಡ್ರೆ ಬಂದು ತಟ್ಬಿಡ್ತಾನೆ ಅಷ್ಟೇ. ಅಜ್ಜಿ, ಅದಕ್ಕೆ ನೀವಾ?
ಅಜ್ಜಿ ಅಂದ್ರೆ ಮಂಗಳಾರತಿ ಎತ್ತು ಬಿಡ್ತೀನಿ. ನಿಮ್ಗೆ ಯಾವಾಗ ಇಷ್ಟೊಂದು ವಯಸ್ಸಾಯ್ತು? ಈಗ ವಯಸ್ಸಿಗೆ ತಕ್ಕನಾಗಿದ್ದಾರೆ. ನಮ್ಮ ಯಜಮಾನ್ರು ತಲೆಗೆ ಬಿಳಿ ಬಣ್ಣ ಹಚ್ಚಿ ತಪ್ಪು ಮಾಡ್ತಿದೆ ಅಂತ ಈಗ ನನ್ಗೆ ಅರ್ಥ ಆಯ್ತು. ತಗೊಳ್ಳಿ ಮಂಗಳಾರತಿ. ನಿಮ್ ಮುಖಕ್ಕೆ ಆಯ್ತಲ್ಲ ಮಂಗಳಾರತಿ. ಇದೇ ಗೆಟಪ್ ಪರ್ಮನೆಂಟ್ ಆಗಿರ್ಬೇಕು. ನೀವು ಒಂದೇ ಕೈ ರುಚಿ ನೋಡಿ ನೋಡಿ ನಾಲ್ಗೆ ಎಕ್ಕೂಟೋಗ್ಬಿಟ್ಟಿದೆ. ಹೌದಾ ಚಂಪಾ, ಇನ್ನು ಮುಂದೆ ನೀನು ಅಡಿಗೆ ಮಾಡಬಾರ್ದು. ಹಾಗಾದ್ರೆ ನೀವೇ ಮಾಡ್ತೀರಾ? ಚೆನ್ನಾಗಿ ತಿಂದು ಕೊಬ್ಬಿ ಕುಳಿತಿದ್ಯಲ್ಲ ಆನೆ, ಅದೇ ಮಾಡತ್ತೆ. ನಾನಾ ಬಾಸ್? ಆನೆ ಅಂದ್ಕೂಳೆ ತಾವೇ ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಮೇಡಮ್ ಅವ್ರೆ. ಅಷ್ಟೇ ಅಲ್ಲ, ಮನೆ ಒರೆಸ್ಬೇಕು, ಮನೆ ಗುಡಿಸ್ಬೇಕು, ಬಟ್ಟೆ ಒಗಿಬೇಕು, ಮುಸ್ರೆನು ತಿಕ್ಬೇಕು, ಗೊತ್ತಾ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಪೇಪರ್ ಓದ್ತಾ ಇದ್ದೀನಿ ಬಾಸ್. ಪೇಪರ್ನ ಪಾಂಡ್ರಂಗ ಓದ್ತಾನೆ, ನೀನ್ ಹೋಗಿ ಅಡಿಗೆ ಕೆಲಸ ನೋಡು. ನನ್ಗೆ ಯಾವತ್ತೂ ಇಷ್ಟು ಅವಮಾನ ಆಗಿಲ್ಲ. ನನ್ನನ್ನು ಕಾಪಾಡ್ರಿ. ಮೇಡಮ್ ಅವರೇ ಹೇಳಿ. ಮೇಡಮ್ ಅವ್ರೆ, ನಾನ್ ತಾನೇ ಏನ್ ಮಾಡ್ಲಿ? ಈ ಮನೆಗೆ ಆ ಲೂಸ್ ಮಾದ ಬಂದು ವಕ್ರಿಸ್ಕೊಂಡಿದ್ದಾನೆ. ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ಇದ್ದು ಬಿಡ್ಬೇಕು. ಸಾಧ್ಯ ಇಲ್ಲ ರೀ. ಈ ಚಿತ್ರ ಹಿಂಸೆ ಅನುಭವಿಸ್ಕೊಂಡು ನಾನು ಇಲ್ಲಿರೋಲ್ಲ. ಮನೆ ಬಿಟ್ಟು ಹೋಗ್ತೀನಿ. ಮೇಡಮ್ ಅವರೇ, ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನಂಗೆ ಡೈವರ್ಸ್ ಕೊಟ್ಬಿಡ್ರಿ. ಪಾಂಡ್ರಂಗ, ಇಂಥ ಸೊಸೆ ಈ ಮನೆಗೆ ಲಾಯ್ಕಿಲ್ಲ. ನಾನು ಅದನ್ನೇ ಹೇಳ್ತಾ ನಿಂತಿದ್ದೆ ಬಾಸ್. ದಿನಕ್ಕೊಂದು ಕೆಜಿ ಕಡಿಮೆ ಆಗು ಅಂತ ಹೇಳಿದ್ದೆ. ಒಂದೇ ಒಂದು ಗ್ರಾಮ ಕಮ್ಮಿ ಆಗಿಲ್ಲ ಬಾಸ್. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಈ ಮನೆಯಲ್ಲಿ ಇರ್ಕೋರ್ದು. ನಡಿಯಾಚೆ. ರೀ ಅವನೇವನ್ರಿ ಬಾಯಿ ಮಾತಲ್ಲಿ ಕೇಳ್ತಾ ಇಲ್ಲ ಅಲ್ವಾ? ಗೆಟ್ ಬಾಸ್, ನೀವೇ ಆಚೆ ಹೋಗ್ಬಿಟ್ರಿ. ಈಗ ಬಾಸ್ ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ. ನಾನೇ ಹೋಗ್ತೀನಿ ಮನೆ ಬಿಟ್ಟು. ಬಿಟ್ಲ ಬಾಸ್? ಏನದು? ಫ್ಲೈಯಿಂಗ್ ಕಿಸ್. ಏನೋ ಇದು ಬಾಂಬೆ ಬಾಲಿವುಡ್ ನಟಿ ತರ ಇದೆ ಜಾಜಿ ಮೇಡಮ್. ಇವತ್ತು ಮನೆ ಕೆಲಸದವ್ರ ತರ ಬರ್ತಾ ಇದ್ದಾರೆ. ಏನೋ ವಿಶೇಷ ಇರಬೇಕು. ನಡಿ ವಿಚಾರಿಸೋಣ. ಏನ್ ಮೇಡಮ್ ಈ ವೇಷದಲ್ಲಿದ್ದೀರಾ? ಇನ್ಸ್ಪೆಕ್ಟ್ರೆ, ನಮ್ಮ ಮನೇಲಿ ಆಗ್ತಿರೋ ಅನಾಹುತ ಏನು ಅಂತ ಹೇಳಿ. ನಮ್ಮ ಮನೆಗೊಬ್ಬ ರೌಡಿ ಬಂದು ಸೇರ್ಕೊಂಡಿದ್ದಾನೆ. ಅವ್ನ್ ಮಾತು ಕೇಳ್ಕೊಂಡ್ ಬಿಟ್ಲ. ನನಗೆ ಕೊಡಬಾರ್ದು ಹಿಂಸೆ ಎಲ್ಲ ಕೊಡ್ತಾ ಇದ್ದಾನೆ. ಈಗ ನನ್ನ ಮನೆ ಬಿಟ್ಟು ಆಚೆ ಓಡಿಸಿದ್ದಾನೆ. ಬನ್ನಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಮೇಡಮ್, ನನ್ನ ತಲೆನೇ ಹೋಗ್ತಾ ಇದೆ. ಜೈಲಲ್ಲಿ ಒಬ್ಬ ಕೈದಿ ಪರಾರಿ ಆಗಿದ್ದಾನೆ. ಅವನು ನುಡುಕ್ತಾ ಇದ್ದೀನಿ. ನೋಡಿ, ಈ ಫೋಟೋಲಿ ಇರೋನೆಲ್ಲ ನೋಡಿದಿರಾ? ಇನ್ಸ್ಪೆಕ್ಟ್ರೆ, ಇವನೇ ರೌಡಿ ಮಾದ. ನಮ್ಮನೇಲಿದ್ದಾನೆ. ಹೌದಾ? ನಡ್ರಿ, ಬರೋ. ಮತ್ತೆ ನಮ್ಮ ಮಾಜಿ ಹೆಂಡತಿ ಒಪ್ಪಿಸ್ಕೊಂಡ್ಬಿಟ್ರು. ನಾನ್ ನೋಡ್ಕೋತೀನಿ, ಸುಮ್ನೆ ಇರೋ. ಮತ್ತೆ ಈ ಮನೆ ಒಳಗ್ ಕಾಲಿರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನೇ ಬರ್ಲಿಲ್ಲ. ಅವರೇ ಧೈರ್ಯ ತುಂಬಿ ಕರ್ಕೊಂಡು ಬಂದ್ರು. ಯಾವನವನು? ನೋಡೋಂತೀರಿ. ಸರ್, ಬನ್ನಿ ಒಳಗೆ. ಅಸಲ್ ಬಿಸಲ್ ಕಾ ಕಮ್ಜಾ ಚರ್ಗ ಮಾನಕ್ ಪಡ್ಯಾಸೋ ಮುರ್ಗಿ ಅಂಡ ಕಾಯಿಸ್ ಫಕೀರ್ರೇ. ಏನ ಜೈಲಿಂದಾನೆ ತಪ್ಪಿಸ್ಕೊಂತೀನ? ಇವತ್ತು ನಿನ್ನ ಉರ್ಗಟ್ಲೆ ಚಟ್ನಿ ಮಾಡ್ಬಿಡ್ತೀನಿ. ಯಾರ ಇವನ್ನ ಕರ್ಕೊಂಡ್ ಬಂದಿದ್ದ? ಈ ವಿಟ್ಲನೇ ಇನ್ಸ್ಪೆಕ್ಟ್ರೆ. ಈ ರೌಡಿ ಇವನ್ಗೆ ಏನ್ ಹೇಳ್ಕೊಟ್ಟೆ ಏನೋ. ಒಳ್ಳೆ ಹೆಂಡ ಕುಡ್ದು ಕೋತಿ ತರ ಆಡಿತು ಅಲ್ದೆ ಈ ಮನೆ ಸೊಸೆ ನಾನು. ನನ್ನೇ ಗೋಳಾಡ್ಸ್ಬಿಟ್ಟ. ಇವನಿಗೆ ಸರಿಯಾದ ಶಾಸ್ತಿ ಆಗ್ಲೇಬೇಕು. ಸರಿಯಾಗಿ ಹೇಳಿದ್ರಿ ಮೇಡಮ್ ಅವರೇ. ಸುಮ್ಮನೆ ನೀವು. ಸರ್, ಇವನ್ ಕಳ್ಳ ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ಗೆಲ್ಲೂ ಕೆಲಸ ಸಿಗ್ಲಿಲ್ಲ. ಮನೆಗೆ ಬಂದ್ರೆ ಎಲ್ಲರೂ ಅವಮಾನ ಮಾಡ್ತಾರೆ ಅಂತ ಇವನ್ ಸಹಾಯ ತಗೊಂಡೆ. ಪಾಂಡ್ರಂಗ್ ಬಾವ ಹೇಳಿದಕ್ಕೆ ಅದಕ್ಕೆ ಕಾಟ ಕೊಟ್ಟಿದ್ದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ಸ್ಪೆಕ್ಟ್ರೆ. ಏನೇ ಆದ್ರೂ ಒಬ್ಬ ಅಪರಾಧಿ ತಪ್ಪಿಸ್ಕೊಳಕ್ ಸಹಾಯ ಮಾಡಿ ನೀನು ಅಪರಾಧ ಮಾಡಿದ್ಯಾ. ಅದಕ್ಕೆ ಇವನ್ ಜೊತೆ ನಿನ್ನೂ ಅರೆಸ್ಟ್ ಮಾಡ್ತಾ ಇದ್ದೀನಿ.